ಇವೆಲ್ಲ ಮೋಡ್ಸ್ ಆಗಿರೋದು ಇದು ಹೆಡ್ಲೈಟು. ಇದು ದೊಡ್ಡಮ್ಮ, ಇದು ಎಕ್ಸೆಲ್ ಲೈಟ್, ಕಾರ್ ಇನ್ಫಾರ್ಮೇಷನ್, ಫ್ಯೂಯಲ್ ಇನ್ಫಾರ್ಮೇಷನ್. ಫ್ರಂಟಿಂದ ಮಾತ್ರ ಮ್ಯಾಸಿವ್ ಲುಕ್ ಗುರು ಗಾಡಿದು. ತೋರಿಸ್ತಿರು ಬರ್ರಿ. ಇಲ್ಲೈತೆ ನೋಡ್ರಿ ನಮ್ದು ಕೆರೆಟ ಬೈಕ್. ಇಂಜಿನ್ ತೋರಿಸ್ತೀನಿ ತಡೀರಿ. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ಬಂದಿದ್ದೀವಿ ನಮ್ಮ ಐರಾವತನ ರಿವ್ಯೂ ಮಾಡೋಕ್ಕೆ. ಇಲ್ಲಿದೆ ನೋಡಿ ನಮ್ಮ OG ಬೀಸ್ಟ್, ನಮ್ಮ ಡೈಲಿ ಕಮ್ಯೂಟ್ ಕಾರ್ ಇದು. ಬೇಸಿಕ್ಲಿ ಇದನ್ನು ನಮ್ಮದೇ ಕಾರು. ಇಷ್ಟು ದಿನ ಫ್ರೀನೇ ಸಿಕ್ಕಿದ್ದಿಲ್ಲ. ಈ ಕಾರ್ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅನ್ಕೊಂತಿದ್ರೆ ಆಗಲೇ ಇಲ್ಲ. ಇವತ್ತು ಸ್ವಲ್ಪ ಟೈಮ್ ಫ್ರೀ ಸಿಕ್ಕಿದೆ, ಅದಕ್ಕೆ ವಿಡಿಯೋ ಮಾಡೋಣ ಅಂತ ಬಂದಿದ್ದೀವಿ. ಆದಷ್ಟು ಶೇರ್ ಮಾಡಿರಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿರಿ. ನಮ್ಮ ಉತ್ತರ ಕರ್ನಾಟಕ ಹುಡುಗನ ಬೆಳೆಸ್ರಿ. ಮುಂದಕ್ಕೆ ಒಳ್ಳೊಳ್ಳೆ ಕಾರ್ಸ್, ದೊಡ್ಡ ಕಾರ್ಸ್ ಎಲ್ಲ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡೋಣ. ಪ್ರೀಮಿಯಂ ಕಾರ್ಸು, ಲಕ್ಸುರಿ ಕಾರ್ಸ್ದೆಲ್ಲ ವಿತ್ ಬೈಕ್ಸ್ ಜೊತೆಗೆ. ಬೇಸಿಕ್ಲಿ ಬಂದು 2016 ಮಾಡಲು W8 ವೇರಿಯಂಟ್ ಇದು. XU500ದಲ್ಲಿ ಮಹೇಂದ್ರ 2.2 ಲೀಟ್ರ್ ಟರ್ಬೋ ಚಾರ್ಜ್ ಡೀಸೆಲ್ ಇಂಜಿನ್ ಇದು. 255 ಹಾರ್ಸ್ ಪವರ್ ಬರುತ್ತೆ. ಆಮೇಲೆ 360 Nm ಟಾರ್ಕ್ ಬರುತ್ತಿದ್ದು. ಟಾಪ್ ಎಂಡ್ಕಿನ್ನ ಒಂದು ವೇರಿಯಂಟ್ ಸಣ್ಣದು, ಟಾಪ್ ಎಂಡ್ W11 ಬರುತ್ತೆ. ಇದು W8 ವೇರಿಯಂಟು. ಅದಕ್ಕಾಗಿ ಮ್ಯಾಗ್ವಿಲ್ ಬರುತ್ತೆ. ಮ್ಯಾಗ್ವಿಲ್ಸು, ಆಲ್ ವೀಲ್ ಮ್ಯಾಗ್ವಿಲ್ಸು. ಆಮೇಲೆ 4 ವೀಲ್ಗೂ ಡಿಸ್ಕ್ ಬ್ರೇಕ್ ಬರುತ್ತಿದ್ದು ನೋಡಿ. ಇದೊಂದು ಡಿಸ್ಕ್ ಬ್ರೇಕ್. ಅದು ಬಂದುಬಿಟ್ಟು ಮತ್ತು ಇಲ್ಲಿ ಹೆಡ್ಲೈಟ್ಸಲ್ಲಿ ಕಾರ್ನರಿಂಗ್ ಲೈಟ್ಸ್ ಇದ್ದಾವೆ. ಇವು ಇಲ್ಲಿ ಸಣ್ಣದು ಈ ಬಲ್ಬ್ ಕಾಣ್ತಿದೆ, ಕಾರ್ನರಿಂಗ್ ಲೈಟ್ ಇದು. ಇದು ಕ್ಯಾಶುವಲಿ ಲೋ ಬೀಮು, ಇದು ಹೈ ಬೀಮು. ಇವೆಲ್ಲ ಮೋಡ್ಸ್ ಆಗಿರೋದು ಇದು ಹೆಡ್ಲೈಟು. ಈ DRL ಆಗಲಿ, ಒಳಗಡೆ ಲೋ ಬೀಮ್ ಆಗಲಿ, ಹೈ ಬೀಮ್ ಆಗಲಿ ಸ್ಟಾಕಲ್ಲಿ ಏನೂ ಬರೋಲ್ಲ. ಸ್ಟಾಕಲ್ಲಿ ಎಲ್ಲ ಆಲೋಚನೆ ಬರೋದು. ನಾವು ಸ್ವಲ್ಪ ಲುಕ್ ಬರಲಿ ಅಂತಂದು ಇದನ್ನೆಲ್ಲ ಮಾಡಿಫಿಕೇಷನ್ ಮಾಡಿದ್ದೀವಿ ಲೈಟ್ಸಾಗಿ. ಇದೊಂದು ಆರೆಂಜ್ ಲೈಟ್ ಒಂದು ಮೊನ್ನೆ ಇನ್ಸ್ಟಾಲ್ ಮಾಡಿದ್ದೀವಿ. ಅದು ಬಿಟ್ಟರೆ ಲೈಟ್ ಮಾಡಿಫಿಕೇಷನ್ಸ್ ಅಂತಂದರೆ ಇದೊಂದು ಮಾಡಿದ್ದೀವಿ. ಇದು ದೊಡ್ಡಮ್ಮ, ಇದು ಎಕ್ಸೆಲ್ ಲೈಟಲ್ಲಿ. ಅವಶ್ಯಕತೆ ಇದೆಯಾ, ಅನಿವಾರ್ಯನಾ? ಅದು ತೋರಿಸ್ತೀನಿ ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ. ಒಂದು ಹೊರಗಡೆ ಹೋಗಿದ್ದೀವಿ, ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಆವಾಗ ತೋರಿಸ್ತೀನಿ ಇದನ್ನು. ಆಮೇಲೆ ಟೈರ್ ಬಂದುಬಿಟ್ಟು 245 ಸೆಕ್ಷನ್ ಹಾಕ್ಸಿರೋದು ಮೊನ್ನೆ ನಾವು. ಕೆಲವೊಂದು ಮಾಡಿಫಿಕೇಷನ್ ಪ್ಲ್ಯಾನ್ಸ್ ಇದ್ದಾವೆ, ಬರ್ತಾ ಎಲ್ಲ ಮಾಡಿಸ್ತೀವಿ ಇದನ್ನು. ಎಲ್ಲ ಫೋಲ್ಡೇಬಲ್ ಮಿರರ್ಸು. ಆಮೇಲೆ ಅವಾಗೇನೆ ಡಿಫ್ರೆಂಟ್ ಟೈಪ್ ಆಫ್ ಡೋರ್ ಹ್ಯಾಂಡಲ್ಸ್ ಕೊಟ್ಟಿದ್ದರು. ನಾರ್ಮಲಿ ಎಲ್ಲ ಹಿಂಗೆ ತೆಗೆಯೋದಿರುತ್ತೆ, ಇದು ಸೈಡಿಂದ ತೆಗೆಯೋದು. ಆಮೇಲೆ ಈ ಟೇಲ್ ಲುಕ್ ಏನಿದೆ, ಫುಲ್ ಬಲ್ಕಿ ಇದೆ ಕಾರು. ಡ್ಯುಯಲ್ ಎಕ್ಸಾಸ್ಟ್ ಬರುತ್ತೆ ಇದಕ್ಕೆ ನೋಡಿ. ಇಲ್ಲಿ ಡ್ಯುಯಲ್ ಎಕ್ಸಾಸ್ಟು. ಗ್ರೌಂಡ್ ಕ್ಲಿಯರೆನ್ಸು 200 mm ಬರುತ್ತಿದ್ದು. ಈಗ ನಾವು ಮೊನ್ನೆ ಟೈರ್ ಹಾಕ್ಸಿರೋದ್ರಿಂದ ಮೋಸ್ಟ್ಲಿ 210-220 ಆಗಿರ್ಬೋದು ಅನಿಸುತ್ತೆ, ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಆಮೇಲೆ ಇಲ್ಲಿ ರೇರ್ ಕ್ಯಾಮ್ರಾ ಬರುತ್ತೆ, ರಿವರ್ಸ್ ಕ್ಯಾಮ್ರಾ, 2 ವೈಪರ್ ವಾಟರ್ ಬರುತ್ತೆ. ಇಲ್ಲಿ ಒಂದು ಸಿಂಗಲ್ ವೈಪರು. ಅದು ಬಿಟ್ಟರೆ ಸ್ಟೆಪ್ನಿನೂ ಇಲ್ಲೇ ಲೊಕೇಟ್ ಆಗಿರುತ್ತೆ ವಿತ್ ಮ್ಯಾಗ್ವಿಲ್. ಇದು ಎಲ್ಲ ಗ್ರೌಂಡ್ ಕ್ಲಿಯರೆನ್ಸಲ್ಲಿ ನೋಡಿ. ಇದು ಎಕ್ಸಾಸ್ಟ್ ಫೇಕ್ ಅಲ್ಲ, ಕೆಲವೊಂದು ಗಾಡೀಲಿ ಫೇಕ್ ಇರ್ತವೆ ಎಕ್ಸಾಸ್ಟ್. ಇದು ಎಕ್ಸಾಸ್ಟು ಫೇಕ್ ಅಲ್ಲ. ಸೊ ಗೈಸ್, ಬನ್ನಿ ಒಳಗೆ ಹಂಗೆ ಇಂಟೀರಿಯರ್ ನೋಡೋಣ. ಅದೇ ಡೋರ್ ಹ್ಯಾಂಡಲ್ಸ್ ಹೇಳಿದ್ನೆಲ್ಲ ವೆರೈಟಿ ಆಗಿರ್ತವೆ. ನಾರ್ಮಲ್ ಆಗಿ ಬೇರೆ ಕಾರ್ಸ್ಗೆಲ್ಲ ಹಿಂಗಿರ್ತವೆ, ಇದು ಸ್ವಲ್ಪ ವೆರೈಟಿ ಆಗಿದೆ ನೋಡಿ. ಫಸ್ಟ್ ಎಂಟ್ರಿನೇ ಅಪ್ಪ. ಈ ಗಾಡಿ ಹತ್ತದಲ್ಲಿ ಹೈಟು ನಾರ್ಮಲ್ ಸಿಡಾನ್ಸ್ಕಿನ್ನ ಇದನ್ನು ಹತ್ತಕ್ಕೆ ಹೋದರೆ ಭಾರಿ ಹೈಟ್ ಅನಿಸುತ್ತೆ ಇದು ನಾರ್ಮಲ್ ಆಗಿ. ಎಲ್ಲ ಲೈಟ್ಸು ಸ್ಟಾರ್ಟಿಂಗಲ್ಲಿ. ಎ ಸಿ ಆಫ್ ಮಾಡೋಣ. ಇದರಲ್ಲಿ ಬೇಸಿಕ್ಕು ಇಲ್ಲಿ ಓಡೋ ಬರುತ್ತೆ. ಓಡೋ ನೋಡಿ ನಮ್ಮ ಕೈಯಲ್ಲಿ ಬಂದಮೇಲೆ ಎಷ್ಟು ಓಡಿದೆ ಅಂತಂದು.
2,38,795. ನಾವು ತೊಗೊಂಡಾಗ ಇದು ಕಾರು 170 ಓಡಿತ್ತು, ಬಟ್ ಇವಾಗ 2,38,000 ಓಡಿದೆ ಆಲ್ರೆಡಿ. ನಮಗೆ ಈ ಕಾರೆಲ್ಲ ಹೆವಿ ಯೂಸ್ ಆಗುತ್ತೆ ಡೈಲಿ ಬೇಸಿಸ್ಗೆಲ್ಲ. ಆಮೇಲೆ ಇನ್ಫೋಟೈನ್ಮೆಂಟಲ್ಲಿ ಬ್ಲೂಟೂತ್ ಸಿಸ್ಟಮು, FM, ಮ್ಯೂಸಿಕ್ಕು, ವಿಡಿಯೋ ಪ್ಲೇ ಆಗುತ್ತೆ, ಬಟ್ ಎಲ್ಲ ಟೈಮಲ್ಲಿ ಆಗಲ್ಲ. ಆಮೇಲೆ ಫೋನ್ ಕನೆಕ್ಟ್ ಮಾಡೋದಿದು. ಕಾರ್ ಇನ್ಫಾರ್ಮೇಷನ್ನು, ಫ್ಯೂಯಲ್ ಇನ್ಫಾರ್ಮೇಷನ್, ಟೋಟಲ್ ರೇಂಜ್ ಎಷ್ಟಿದೆ ಇನ್ನು, ಆಮೇಲೆ ಆ್ಯಾವ್ರೇಜ್ ಮೈಲೇಜು, ಆಮೇಲೆ ಟಯರಿಂದಿದು TPMS, ಟಯರ್ ಪ್ರೆಷರ್ ಕರೆಕ್ಟಾಗಿದೆಯಾ ಇಲ್ಲ ಅಂತಂದಮೇಲೆ ರಿವರ್ಸ್ ಕ್ಯಾಮ್ರಾ. ಇದು ಬ್ಲ್ಯಾಕ್ ಆಗಿರುತ್ತೆ, ಯಾವಾಗಲೂ ಆನ್ ಆಗಲ್ಲ ಇದು, ಬಟ್ ರಿವರ್ಸ್ ತಗೊಳತ್ನಾಗ ವರ್ಕ್ ಆಗುತ್ತೆ. ಆಮೇಲೆ ಅಲರ್ಟ್ಸ್, ಯಾವುದಾದ್ರೂ ಅಲರ್ಟ್ಸ್ ಇದೆನಾ, ಎರರ್ಸ್ ಇದೆನಾ ಅಂತಂದು ಹೇಳುತ್ತೆ. ಆಮೇಲೆ ಸರ್ವಿಸ್ ಇನ್ಫಾರ್ಮೇಷನ್ ಇರುತ್ತೆ. ನೋ ಸರ್ವಿಸ್ ಡ್ಯೂ, ಮೊನ್ನೆ ಆಗಿದೆ, ಆಗಿ ಒಂದು 4,000 ಕಿಲೋಮೀಟ್ರ್ ಓಡಿರ್ಬೋದು ಅಷ್ಟೇ. ಆಮೇಲೆ ನ್ಯಾವಿಗೇಷನ್ ಬರುತ್ತಿದ್ದು ಸೆಟಪ್ ಇರುತ್ತೆ, ಡೈರೆಕ್ಟ್ ಈಗ ನಾವು ಆನ್ ಮಾಡಿದ್ರೆ ಸೀದಾ ನಮ್ಮ ಮನೆ ಕರ್ಕೊಂಡು ಹೋಗುತ್ತೆ. ಆಮೇಲೆ ಇದು ವಾಲ್ಯೂಮ್ ಬಟನ್ನು, ಇದು ಮ್ಯೂಟು, ಮೆನು, ಇದೆಲ್ಲ ಕ್ಯಾಶುವಲಿ ನಾರ್ಮಲ್ ಕಾರ್ಸಲ್ಲಿ ಇದ್ದಂಗೆ ಇರುತ್ತೆ ಅಷ್ಟೇ. ಆಮೇಲೆ ಎಲ್ಲಾದರೂ ಟ್ರಾಫಿಕಲ್ಲಿದ್ದಾಗ ಆಟೋಮೆಟಿಕ್ ಸ್ಟಾಪ್ ಬಟನ್ ಆನ್ ಮಾಡಿಬಿಟ್ರೆ ನೀವು ಕ್ಲಚ್ ತುಳಿತಿದ್ದಂಗೆ ಸ್ಟಾರ್ಟ್ ಆಗುತ್ತೆ. ಇದೊಂದು 14 ಕೊಟ್ಬಿಟ್ಟವ್ರೆ. ಈ ಕೆಲವೊಂದು ಹೊಸ ಕಾರಲ್ಲಿ ಕೊಟ್ಟಿರ್ತಾರೆ ಅಷ್ಟೇ, ಎಲ್ಲ ಕಾರಲ್ಲಿ ಕೊಟ್ಟಿರಲ್ಲ. ಅದಾದಮೇಲೆ ಈ ಬಟನ್ ಬಂದುಬಿಟ್ಟು ಆ್ಯಂಬಿಯೆಂಟ್ ಲೈಟ್ಸು, ಇಲ್ಲಿ ಕಾಣಿಸ್ತಿದೆ ನೋಡಿ ಇದು. ಆಮೇಲೆ ಇದು ಆ್ಯಂಬಿಯೆಂಟ್ ಲೈಟ್ಸು ಇಲ್ಲಿ ಕಾಣಿಸ್ತಿದ್ದಾವಲ್ಲ, ಈಗ ಹೋಗ್ತಾವೆ ನೋಡಿ. ಇದೇ ಫ್ಯೂಚರಲ್ಲಿ ಇದ್ರಾಗಿರೋದು. ಆಮೇಲೆ ಕ್ರೂಸ್ ಕಂಟ್ರೋಲ್ ಬರುತ್ತೆ ಇದ್ರಾಗ, ವಾಲ್ಯೂಮ್ ಬಟನ್ ಅಪ್ ಡೌನು, ಆಮೇಲೆ ಕಾಲ್ ಪಿಕ್, ಕಾಲ್ ರಿಜೆಕ್ಟು, ಮ್ಯೂಟು, ಕ್ರೂಸ್ ಆಫು, ಇಷ್ಟೇ ಬೇಸಿಕ್ಲಿ. ಆಮೇಲೆ 4 ಪವರ್ ವಿಂಡೋಸ್ ಇರುತ್ತೆ. ಕ್ಲೈಮೇಟ್ ಕಂಟ್ರೋಲು, ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್, ಇದು ಒಂದು ರಿವರ್ಸು. ಇದು ಮಹೇಂದ್ರ ಡಿಫ್ರೆಂಟೇ ಇದು. ಈ ಲಿವರ್ ಇರುತ್ತಲ್ಲ, ಈ ಲಿವರ್ನ ಹಿಂಗೆ ಎತ್ತಿ ಹಿಂಗೆ ಹಾಕಿದರೆ ರಿವರ್ಸು. ಇದು ಫ್ಯೂಚರ್ ಆ್ಯಕ್ಚುಲಿ ನನಗೆ ಗೊತ್ತೇ ಇದ್ದಿಲ್ಲ ಸ್ಟಾರ್ಟಿಂಗಲ್ಲಿ, ಬರ್ತಾ ನಾ ತಿಳ್ಕೊಂಡಿರೋದು. ಹ್ಯಾಂಡ್ ಬ್ರೇಕು, ಇಲ್ಲಿ ಆರ್ಮ್ ರೆಸ್ಟ್ ಬರುತ್ತಿದ್ದು, ಏನೆಲ್ಲ ಫೀಚರ್ಸ್ ಇದೆ ಗೊತ್ತಾ. ಇದಾದಮೇಲೆ ನಿಮಗೆ ನಾನು ಸೀಟ್ ಸೆಟ್ಟಿಂಗ್ಸ್ ಬಗ್ಗೆ ತೋರಿಸ್ತೀನಿ. 3 ಟೈಪ್ ಆಫ್ ಸೀಟ್ ಸೆಟ್ಟಿಂಗ್ ಬರುತ್ತೆ. ಇದನ್ನು ಈ ಲಿವರ್ ಎತ್ತಿದರೆ ಫಾರ್ವರ್ಡು ಬ್ಯಾಕ್ ಆಗುತ್ತೆ. ಆಮೇಲೆ ಈ ಲಿವರ್ ಅಪ್ ಮಾಡಿದ್ರೆ ಮೇಲೆ ಹೋಗುತ್ತೆ, ಕೆಳಗಡೆ ಮಾಡಿದ್ರೆ ಕೆಳಗೆ ಹೋಗುತ್ತೆ. ಇದು ಫ್ರಂಟು ಬ್ಯಾಕು ಮಾಡ್ಕೊಳ್ಳೋದು. ಇದು ಫ್ರಂಟಿಂದ ಮಾತ್ರ ಮ್ಯಾಸಿವ್ ಲುಕ್ ಗುರು ಗಾಡಿದು. ಇವೇನೇ ಹೇಳಿ, ನಾ ರೋಡ್ ಪ್ರೆಸೆನ್ಸ್ ನೋಡ್ತಾ ಇರ್ತೀನಲ್ಲ, ಈ ಗಾಡಿ ಗತ್ತೆ ಬೇರೆ 7 ಸೀಟ್ರದ್ದು. ನಿಮಗೆ ರೇರ್ ಸೀಟ್ ತೋರಿಸ್ತೀರಿ ಬರ್ರಿ. ಇಲ್ಲೈತೆ ನೋಡ್ರಿ ನಮ್ದು ಕಿರೀಟ, ಬೈಕ್ ಕಿರೀಟ ಇದು. ಇದೆಲ್ಲ ನೋಡೋಕೆ ಹೋಗ್ಬೇಡ್ರಿ, ಇದೆಲ್ಲ ನಮ್ಮದು ಡೈಲಿ ಕಮ್ಯೂಟ್ಸಿಗೆ 7 ಸೀಟ್ರು. ಅಲ್ಲೊಂದು ಇಲ್ಲೊಂದು, ಈ ಕಡೆಲ್ಲ ಫುಲ್ಲು ಸೀಟ್ ಬರುತ್ತೆ. ಅದು ರಿಕ್ಲೈನ್ ಕೂಡ ಆಗುತ್ತೆ. ರೇರ್ ಸೀಟ್ ಇದ್ದಾವೆ, ನಾವು ಫೋಲ್ಡ್ ಮಾಡಿದ್ದೀವಿ. ನಾವು ರೇರ್ ಸೀಟ್ ಲಾಸ್ಟ್ ಎಂಡಿಂಗ್ ಸೀಟ್ ಜಾಸ್ತಿ ಯೂಸ್ ಮಾಡಲ್ಲ. ಇಲ್ಲೆಲ್ಲ ಸ್ವಲ್ಪ ಕೆಲವೊಂದು ಐಟಮ್ಸ್ ಹಾಕಿರ್ತೀವಿ ನಮ್ಮ ಕೆಲಸಕ್ಕೆ ಬೇಕಾಗಿರೋದು. ನೀವು ಎಷ್ಟು ಹೆವಿ ವೇಟ್ ಹಾಕ್ತಿರೋ ಅಷ್ಟು ಚೆನ್ನಾಗಿರ್ತೀವಿ ಗಾಡಿಗೆ. ಇದ್ರ ಇಂಜಿನ್ ತೋರಿಸ್ತೀನಿ ತಡೀರಿ. ಇದ್ರದ್ದು ಬಾನಟ್ಟು ಇಲ್ಲೈತೆ. ಇಲ್ಲೈತೆ ಬಾನಟ್ಟು. ಅಯ್ಯೋ ಇದೇನು ಬರ್ತಾನೆ ಇಲ್ಲ. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದೆ. ಹೊಡ್ಡೆತ್ತನ ಎಷ್ಟು ಹೆವಿ ಇದೆ ಗುರು ಇದು. ಇದಕ್ಕಿಂತ ಕಾರ್ಸಿಗೆಲ್ಲ ಹೈಡ್ರಾಲಿಕ್ಸ್ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ. ಫ್ಯೂಚರ್ಸ್ ಮಾತ್ರ ಹೆವಿ ಇದ್ದಾವೆ. ಇದು ಫ್ರಂಟ್ ವಿಂಡ್ಶೀಲ್ಡು ಫ್ಲೂಯಿಡ್, ಇದು ಕೂಲೆಂಟು, ಅದು ಬ್ರೇಕ್ ಆಯಿಲ್ದು. ಇದು ಬೇಸಿಕ್ಲಿ ಎಮಾಂಕ್ ಇಂಜನ್ ಇದು.
ಮಹೇಂದ್ರದಲ್ಲಿ ಎಮೌಂಟ್ ಇಂಜನ್ ಅಂತಂದರೆ ಒಂಥರ ನ್ಯೂ ಜನ್ರೇಷನ್ ಇಂಜಿನ್ಸ್ ಇದ್ದಂಗೆ. ಏರ್ ಫಿಲ್ಟರ್ ಬಾಕ್ಸು, ಬಾನಟ್ ಡ್ಯಾಂಪಿಂಗ್ ಆಗಿದೆ, ಡೋರ್ಸು ಎಲ್ಲ ಡ್ಯಾಂಪಿಂಗ್ ಆಗಿದೆ ಆಲ್ರೆಡಿ. ಲೈಟ್ಸ್ ಮಾಡಿಫಿಕೇಷನ್ ಎಲ್ಲ ಆಗಿದೆ. ಬನ್ನಿ ಫ್ರೆಂಡ್ಸ್ ಹೋಗೋಣ ಡ್ರೈವಿಂಗು. ನನ್ನ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ನಿಮಗೆ ತಿಳಿಸ್ತೀನಿ. ನಮ್ಮ ಕ್ಯಾಮ್ರಾಮ್ಯಾನ್ ಇವತ್ತು ಸುರೇಶ್ ಭಯ್ಯ ಆಗಿದ್ದಾರೆ. ಹಲೋ ಸುಲುಲು. ಈ ಕಾರ್ ಬಗ್ಗೆ ಹೇಳ್ಬೇಕಲ್ಲ, ಸಾರಿ ಮರ್ತು ಬಿಟ್ಟಿದ್ದೆ. ಕಾರ್ ಆವ್ರೇಜ್ ಮೈಲೇಜು ಒಂದು 10 ಬರುತ್ತೆ ಸಿಟ್ಯಾಗ. ಎಲ್ಲಾರು ಲಾಂಗ್ ಹೋದ್ರೆ 12 to 13 ಬರುತ್ತೆ. ನಮ್ಮ ಕೈಯಾಗೆಲ್ಲ ಅಷ್ಟೊಂದು ಬರೋದು ಸುಳ್ಳು. ಹೈವೇಗೆ ಹೋದ್ರೆ 10 ಬರುತ್ತೆ, ಲೋಕಲೆಲ್ಲ 7, 8, 9 ಲಾಸ್ಟ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.